ಒಂದು ರಾಜಕೀಯ ಮಾಡ್ತಾ ಇದ್ದಾರೆ ವಿನಃ ವಿಶೇಷವಾಗಿ ಇವರಿಗೆ ಇನ್ನುಳಿದ ವಿಷಯಗಳು ಇಲ್ಲ ಅನ್ನೋದು ನಾವು ತಿಳ್ಕೊಬೇಕಾದದ್ದು. ಅದರ ವ್ಯವಸ್ಥೆನೇ ಆಗ್ಯದ. ಯಾವ ಪಾರ್ಟಿ ಆದರೂ ಸಹಿತ ಅಷ್ಟ ತಮ್ಮ ಪಾರ್ಟಿ ಮುಖ್ಯ. ಪಾರ್ಟಿ ಅಲ್ಲಿ ನೈತಿಕತೆ ಅನೈತಿಕತೆ ಇಲ್ಲ, ಅಲ್ಲಿ ಇರೋದು ಒಂದು ಅಧಿಕಾರ. ಆ ದಿಶೆಯಲ್ಲೇ ಇದು ಏನು ಅಧಿಕಾರ ಹಿಡಿಯಲು ಏನು ಚೇಂಜ್ ಆಗ್ಬೋದು. ಇದನ್ನು ನಾವು ಇದರಿಂದ ಅವ್ರು ಮುಂದಿನ ದಿನದಲ್ಲಿ ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಇದು ವಸ್ತುಸ್ಥಿತಿ. ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ನಮ್ಮ ರಮೇಶ್ ಜಾರಕಿಹೊಳಿ ಅವರು, ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ನಮ್ಮ ಇನ್ನೊಬ್ಬ ನಾಯಕ ಸವದಿಯವರು, ಲಕ್ಷ್ಮಣ ಸವದಿಯವರು. ಇದು ಏನೇನು ಆಗ್ಬೋದು ಇದನ್ನು ನೀವು ಚಿಂತನೆ ಮಾಡಿರಿ. ಯಾಕಂತಂದ್ರೆ ಇದು ರಾಜಕೀಯ ಪರಿಸ್ಥಿತಿಯನ್ನು ನಮಗೆ ಆ್ಯಕ್ಚುಯಲ್ ಆಗಿದ್ದು ಇದನ್ನು ಬಿಡಿಸ್ತಾ ಇದ್ದೀನಿ. ಬಟ್ ಡೆವಲಪ್ ಆಗ್ತಾ ಇದ್ದಾವೆ ಅವೆಲ್ಲ. ಇನ್ನು ಮುಖ್ಯಮಂತ್ರಿ ಪದವಿ ಇದು ಇದು ನಂತರದ ಮತ್ತೆ ಚರ್ಚೆ ಮಾಡೋದಿದ್ದೇ ಇರ್ತದೆ. ಬಟ್ ಈಗ ಮಾತ್ರ ಇಷ್ಟ ಆಗ್ಯದ. ಮತ್ತು ಇನ್ನೊಂದು ಮಾತು ಕೊನೆಯದಾಗಿ ಹೇಳೋದು, ರಮೇಶ್ ಅವರು ಯಾಕೆ ಕಾಂಗ್ರೆಸ್ ಬರ್ತಾ ಇದ್ದಾರೆ ಅಂದರೆ ಸತೀಶ್ ಅವ್ರನ್ನ ಏನೋ ಅಧ್ಯಕ್ಷ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಒಂದು ಸಿ ಎಮ್ ಆಗುವ ಎಲ್ಲ ಸಾಧ್ಯತೆ ಹೆಚ್ಚಿರೋದ್ರಿಂದ ಅವ್ರ ಜೊತೆಗೆ ಸಿ ಎಮ್ ಪೋಸ್ಟ್ ತಮ್ಮ ಕುಟುಂಬಕ್ಕೆ ಸಿಗುವಂಥ ಒಂದು ಪ್ರಯತ್ನ ಮಾಡುವಲ್ಲೇ ಸ್ವತಃ ತಾವು ಇರಬೇಕು ಅನ್ನುವಂಥ ಒಂದು ವಿಚಾರ ಹೊರಳಿದೆ. ಮತ್ತು ತಪ್ಪಂತೂ ಅಲ್ಲ. ರಾಜಕೀಯದಲ್ಲೇ ಇವತ್ತಂತೆ ನಮಗೆ ಗೊತ್ತಿದ್ದ ವಿಷಯ, ಯೂನಿವರ್ಸಲ್ ಟ್ರೂತ್, ಎಲ್ಲ ಕುಟುಂಬ ರಾಜಕಾರಣ ಅಂಥೇಳಿ ಬಿಡಿಸಿ ಹೇಳಬೇಕಾಗಿಲ್ಲ. ಈವನ್ ರಾಹುಲ್ ಗಾಂಧಿ ಅವ್ರದ್ದಾಗಿರ್ಬೋದು, ಬಿ ಜೆ ಪಿಯಲ್ಲಿ ಇವತ್ತು ನಾವು ಯಡಿಯೂರಪ್ಪ ಮತ್ತು ಅವ್ರ ಮಗಂದಾಗಿರ್ಬೋದು, ಜೆ ಡಿ ಎಸ್ನಂತೂ ಮುಗಿದೋಯಿತು ಕುಟುಂಬ ರಾಜಕಾರಣ. ಒಂದು ದೊಡ್ಡ ಪ್ರತ್ಯಕ್ಷ ಉದಾಹರಣೆ. ಅದೇನಾಗಲಿ ಇದು ಮಾತ್ರ ಡೆವಲಪ್ಮೆಂಟ್. ರಮೇಶ್ ಬರ್ತಾರ ಬಿ ಜೆ ಪಿಗೆ, ಸೌದಿ ಹೋಗ್ತಾರ ಕಾಂಗ್ರೆಸ್ಗೆ. ನೋಡೋಣ ಅದರಲ್ಲಿ ಒಂದು ಏನಾಗ್ತದೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H60 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.